ಬದನೆಕಾಯಿ ಬಿಟ್ಟವೆ ಚೆನ್ನಾಗಿ ನೋಡಿ, ಗೊಂಚು ಹೆಂಗೆ ಬಿಟ್ಟವೆ. ಇವಾಗ ಬೀನಿಸ್ ಎಲ್ಲ ಕಿತ್ಕೊಂಡಿದ್ದೀವಿ. ಸಬ್ಸಿಗೆ ಸೊಪ್ಪು, ಬೀನಿಸು, ಕ್ಯಾಪ್ಸಿಕಮ್ಮು, ಮೆಣಸಿನ್ಕಾಯಿ ಹೋದಾರ ಬಜ್ಜಿ ಹಾಕ್ತಾ ಕಿತ್ಕೊಂಡು, ಕಡಲೆಕಾಳು ಗಿಡ ಎಲ್ಲ ಕಿತ್ತಿದ್ದೀವಿ. ಆಮೇಲೆ ಮೆಣಸಿನ್ಕಾಯಿ ನೋಡಿ, ಇವೆಲ್ಲ ಉಪ್ಪಿಟ್ಟಿಗೆ ಹಾಕಿದ್ರೆ ಸೂಪರಾಗಿರ್ತವೆ. ಉಪ್ಪಿಟ್ಟು, ಆಲೂಗೆಡ್ಡೆ ಪಲ್ಯಕ್ಕೆ ಹೋದಾರ ಕಿತ್ಬಿಟ್ಟು ಮೆಣಸಿನ್ಕಾಯಿ ಬಜ್ಜಿ ಮಾಡ್ದೋ, ಈಗಲೂ ಬರ್ತಾವೆ. ಆಮೇಲೆ ದೋಸೆಕಾಯಿ ಇವೆಲ್ಲ ಕಿತ್ತಾಕೋ, ಕಡಲೆಕಾಯಿ ಗಿಡ ಎಲ್ಲ ಕಿತ್ತಾಕ್ತೋ. ಬದನೆಕಾಯಿ ನೋಡಿ ಬೇಜಾನ್ ಬರ್ತಾವೆ. ಸೂಪರ್. ಒಂದು ಟ್ರಿಪ್ ಆಗಲಿಕ್ಕಿತ್ತು, ವಾಂಗಿಬಾತ್ ಮಾಡಿದೆ ಮಂಡೆ ದೇವಸ್ಥಾನದಲ್ಲಿ ಪ್ರಸಾದಕ್ಕೆ. ಇನ್ನು ಬರ್ತಾವೆ. ಜೋಳ ಎಲ್ಲ ಕಿತ್ತಾಕ್ತೆ, ಕೊತ್ತಂಬರಿ ಸೊಪ್ಪಲ್ಲಿ ಕಿತ್ತಾಕ್ತೆ ನೋಡಿ, ಎಲ್ಲ ಕಿತ್ತೆ. ಗೆಣಕೆಯನ್ನು ಬಿಡ್ಸ್ಕೊಂಡು ತಿಂದಾಯಿತು. ನನಗೋಸ್ಕರ ಬಿಟ್ಕೊಂಡಿರೋದು ಗೆಣಕೆಯನ್ನು. ಟೊಮೊಟೊ ಕಾಯಿಗಳು ನೋಡಿ ಎಷ್ಟಿಷ್ಟಪ್ಪವೆ, ಬೇಜಾನ್. ಇಲ್ಲೂ ಅಷ್ಟೇ ಬದನೆಕಾಯಿ ಸೂಪರಾಗಿ ಬರ್ತಾನೆ ಅವೆ. ಇನ್ನು ನೋಡಿ ಅಲ್ಲೆಲ್ಲ ಎಷ್ಟು ಚೆನ್ನಾಗಿ ಬಂದವು ಬದನೆಕಾಯಿ. ಎಲ್ಲ ಬರೀ ಬದನೆಕಾಯಿ ಸಖತ್ತಾಗಿ ಬಂದವೆ. ಟೊಮೊಟೊ ಕಾಯೆಲ್ಲ ಕಿತ್ತಿದ್ದೀನಿ ಆಲ್ರೆಡಿ. ಸೂಪರಾಗಿವೆ ನೋಡಿ, ಎಷ್ಟು ಸೂಪರಾಗಿ ಬದನೆಕಾಯಿಗಳು. ಆಮೇಲೆ ಸೋರೆಕಾಯಿ ಬರ್ತಾವೆ. ಇನ್ನೊಂದು ಐತೆ, ಎಲ್ಲವೇ ಕಟ್ಟಾಗವೆ ಸೋರೆಕಾಯಿ ಎಲ್ಲ. ಅಲ್ಲಲ್ಲಲ್ಲಲ್ಲೇ ಎಲ್ಲ ಕಡೆನೂ ಅವೆ. ಈಗ ನೋಡಿ ಇದೆಲ್ಲ ಕಾಣ್ತಾವೆ ಸೋರೆಕಾಯಿಗಳು ಸೂಪರಾಗಿ ಬಂದವೆ. ಅಲ್ಲೇ ಒಂದು 10 ಅಷ್ಟು ಸೋರೆಕಾಯಿ ಅವೆ. ಇಲ್ಲೊಂದು ಮನ್ಗೈತೆ ಮೇಲ್ಗಡೆನೆ, ಸೂಪರಾಗವೆ. ಇವತ್ತು ಕಿತ್ತಿರೋ ತರಕಾರಿ ಬನ್ನಿ ತೋರಿಸ್ತೀನಿ. ಕ್ಯಾಪ್ಸಿಕಮ್ಮು, ಟೊಮೊಟೊ, ಬದನೆಕಾಯಿ ಎಲ್ಲ ಸ್ವಲ್ಪ ಕಿತ್ತಿದ್ದೀವಿ. ಇಲ್ಲೂ ಬಜ್ಜಿ ಚಿಲ್ಲಿ ಎಲ್ಲ ಅವೆ ನೋಡಿ. ಬದನೆಕಾಯಿ, ಜೋಳ, ಕ್ಯಾಪ್ಸಿಕಮ್ಮು, ಟೊಮೊಟೊ ನೋಡಿ. ಕ್ಯಾಪ್ಸಿಕಮ್ ಎಲ್ಲ ಹೋಗವೆ. ಕ್ಯಾಪ್ಸಿಕಮ್ ಸೊಪ್ಪು, ದೋಸೆಕಾಯಿ ಹೋದರನ ಕಿತ್ತವೆ, ಈ ಥರ ಅವೆ. ಇದು ಇಲ್ಲಿ ನೋಡಿ ಕಡಲೆಕಾಳು ಎಷ್ಟವೆ, ಹೊರೆ ಹೆಂಗ್ ಬಿಟ್ಟವು ನೋಡಿ. ಕಡಲೆಕಾಳು ಒಂದು ಹೊರೆ ಐತೆ, ಒಂದು ಹೊರೆ ಕರೆಕ್ಟಾಗಿ. ಹೀರೆಕಾಯಿ ಹೂವು ಬಿಡ್ತಾವೆ, ಚೆನ್ನಾಗಿ ಬಂದವೆ. ಆಮೇಲೆ ಹೊರಗಡೆ ಕಾಯಿ ಬಿಟ್ಟವೆ ನೋಡಿ. ಹೀರೆಕಾಯಿ ಬರ್ತಾವೆ ನೋಡಿ. ಹೀರೆಕಾಯಿ ಸೂಪರಾಗಿ ಬರ್ತಾವೆ. ಇಲ್ಲೂ ಈ ಕಡೆನೂ, ಆ ಕಡೆ ಈ ಕಡೆ ಚೆನ್ನಾಗಿ ಬರ್ತಾವೆ. ಹೂವು ಬಿಟ್ಟವೆ. ಸಾಯಂಕಾಲ ಹಳ್ಳವೆ. ಕಡಲೆಕಾಳು ಎಲ್ಲ ಬಿಡಿಸ್ಕೊಂಡು ಮಸಾಲೆ ಪುರಿ, ಪಾನಿಪುರಿ ಮಾಡ್ಕೋಬೇಕು ನೋಡಿ. ಏನು ಅದ್ಭುತವಾಗಿ ಕ್ಯಾಪ್ಸಿಕಮ್ ಗಿಡ, ಟೊಮೊಟೊ ಒಂದೊಂದೇ ಅರ್ಧ kg ಬರ್ತಾವೆ. ಇವು ಒಂಥರ ಕ್ವಾಲಿಟಿ ಚೆನ್ನಾಗವೆ, ಏನೋ ಒಂಥರ ಗಿಡ ಸಖತ್ತಾಗವೆ. ಅರ್ಧ kg ಮೇಲೆ ಬರ್ತಾವೆ ಒಂದೊಂದು ಟೊಮೊಟೊ ಕಾಯಿ. ನನಗಿಂತ ಹೈಟ್ ಆಗವೆ.